ಸ್ಕಂದಮಾತೇಕಿ ಸ್ಕಂದಮಾತಾ ಇತಿ. ಸ್ಕಂದ ಅಂದ್ರೆ ಯಾರು? ಸುಬ್ರಹ್ಮಣ್ಯ. ಸ್ಕಂದನ ಮಾತೆ ಅಂದ್ರೆ ಯಾರು? ಪಾರ್ವತಿ, ಶಿವೆ. ಐದನೆಯ ದಿನ ನಾವು ಸ್ಕಂದ ಮಾತಾ, ಯಾವತ್ತು? ನಾಡ್ದು ಅಲ್ವಾ? ನಾಡ್ದು ನಾವು ಸ್ಕಂದ ಮಾತಾ ರೂಪದಲ್ಲಿ ಪಾರ್ವತಿ ದೇವಿಯನ್ನು ಪೂಜೆ ಮಾಡತಕ್ಕದ್ದು, ಆರಾಧನೆ ಮಾಡತಕ್ಕದ್ದು. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಊಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ನಾನೇತಿ, ಷಷ್ಠಂ ಕಾತ್ಯಾಯನಿ. ಕಾತ್ಯಾಯನಿ ದೇವಿ. ಕಾತ್ಯಾಯನಿ ದೇವಿ ಕೂಡ ಸೌಮ್ಯ ರೂಪದವಳು. ಗೋಪಿಯರು ಕಾತ್ಯಾಯನಿ ದೇವಿಯ ಆರಾಧನೆಯನ್ನು ಮಾಡಿ ಕೃಷ್ಣನನ್ನು ತಮ್ಮ ಪತಿಯನ್ನಾಗಿ ಪಡೆದುಕೊಂಡ್ರು ಅಂತನ್ನುವ ಕಥೆ ಬಹಳ ಪ್ರಸಿದ್ಧವಾದದ್ದು. ಕಾತ್ಯಾಯನಿ ದೇವಿಯ ಆರಾಧನೆಯನ್ನು ಆರನೆಯ ದಿನ, ಆರನೆಯ ದಿನ ಷಷ್ಠಂ ಕಾತ್ಯಾಯನೀತಿ ಚ, ಕಾತ್ಯಾಯನಿ ದೇವಿಯ ಪೂಜೆಯನ್ನು ಮಾಡುವಂಥದ್ದು. ಏಳನೇ ದಿನ ಯಾರು? ಕಾಲರಾತ್ರಿ. ಸಪ್ತಮಂ ಕಾಲರಾತ್ರಿಶ್ಚ. ಕಾಲರಾತ್ರಿ ಅವಳದ್ದು ಘೋರ ರೂಪ, ರಾತ್ರಿಯ ರೂಪದಲ್ಲಿ ಅವಳು ಇದ್ದಾಳೆ. ಅವಳು ಅಜ್ಞಾನವನ್ನು ನಾಶ ಮಾಡುವ ದೇವಿಯಾಗಿದ್ದಾಳೆ. ಅವಳು ರಣರಂಗದಲ್ಲಿ ಸಂಚರಿಸ್ತಾ ಎಲ್ಲ ರಾಕ್ಷಸರನ್ನು ಅಲ್ಲಲ್ಲೇ ಸಂಹಾರ ಮಾಡಿ ಹಾಕುವ ರೌದ್ರ ರೂಪದ ದೇವಿಯಾಗಿದ್ದಾಳೆ. ಅವಳನ್ನು ನಾವು ಏಳನೇ ದಿನ ಪೂಜೆ ಮಾಡುವಂಥದ್ದು. ಎಂಟನೇ ದಿನ ಯಾರು? ಮಹಾಗೌರೀತಿ ಚಾಷ್ಟಮಂ. ಎಂಟನೆಯ ದಿನ ಸೌಮ್ಯ ರೂಪದ ದೇವಿಯಾದಂತಹ ಮಹಾಗೌರಿಯನ್ನು ಆರಾಧನೆ ಮಾಡುವಂಥದ್ದು. ಒಂಬತ್ತನೇ ದಿನ ಯಾರು? ಸಿದ್ಧಿದಾತ್ರಿ. ಒಂಬತ್ತನೇ ದಿನ ಯಾರು? ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ. ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡುವಂಥದ್ದು. ಹೀಗೆ 9 ದಿನ ನಾವು 9 ಬೇರೆ ಬೇರೆ ದೇವಿಯರನ್ನು ಪೂಜೆ ಮಾಡುವುದಲ್ಲ, ಒಬ್ಬ ದೇವಿಗೆ 9 ಹೆಸರು. ಆ 9 ರೂಪದಲ್ಲಿ ನಾವು ಅವಳ ಪೂಜೆಯನ್ನು ಮಾಡುವುದರ ಮೂಲಕ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಉನ್ನತಿಯನ್ನು ಪಡೆಯುವಂಥದ್ದು. ಈ 9 ದೇವಿಯರನ್ನು ಸೇರಿಸಿ ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವತಾಭ್ಯೋ ನಮಃ ಅಂತ ಹೇಳ್ತೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವಿ ಮಹಾಕಾಳಿಯಾಗಿ ಯಾರನ್ನು ಸಂಹಾರ ಮಾಡಿದ್ಲು ಗೊತ್ತಾ? ಯಾರನ್ನು? ಮಧುಕೈಟಭ. ಮಹಾಕಾಳಿ ರೂಪದಿಂದ ಅವಳು ಮಧುಕೈಟಭ ಅಂತನ್ನುವ ಘೋರ ರಾಕ್ಷಸರಿಬ್ಬರನ್ನು ಸಂಹಾರ ಮಾಡಿದ್ಲು. ದೇವಿ ಮಹಾಲಕ್ಷ್ಮಿಯಾಗಿ ಅಥವಾ ದುರ್ಗೆಯಾಗಿ ಅಥವಾ ಮಹಿಷಾಸುರ ಬರ್ತಿನಿ ದೇವಿಯಾಗಿ ಯಾರನ್ನು ಸಂಹಾರ ಮಾಡ್ತಾಳೆ? ಮಹಿಷಾಸುರ, ಘೋರ ರಾಕ್ಷಸನಾದ ಮಹಿಷಾಸುರನನ್ನು ಸಂಹಾರ ಮಾಡಿದ್ಲು. ಅಲ್ಲಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಅಲ್ಲಿ ದೊಡ್ಡ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರಲ್ವಾ? ಯಾರಿದು? ಮಹಿಷಾಸುರನ್ನು ಮಾಡಿ